ಕುಮಾರ್ ಗುಪ್ತಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗಾಗಲೇ ಮತ್ತೋರ್ವ ಖ್ಯಾತ ನಟಿ ರೂಪಾಲಿ ಅವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತಾರೆ. ಹಾಗೆ ಸೂಪರ್ ಸ್ಟಾರ್ ಮೀಡಿಯಾ ಲೈವ್ ಅವರು ಸಹಿತ ನಟರು ಕೂಡ ಅಸ್ಲಾಂ ಭಾಯ್ ಅವರು ಕೂಡ ಆಗಮಿಸಿದ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಈ ಟೇಕ್ವಾಂಡೋ ಮಾಸ್ಟರ್ ವಿ.ಫಾರ್ ರವಿ ಮಾಸ್ಟರ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ದಕ್ಷಿಣ ಭಾರತ ಚಲನಚಿತ್ರ ಸಮನ್ವಯಕಾರರು ಡಾಕ್ಟರ್ ಅಂಬರೀಷ್ ಅಣ್ಣ ಅವರು ಇವತ್ತೇನಲ್ಲಿ ನಾವು ಈ ಸಮಾರಂಭ ನಿಂತಿದ್ದೇವೆ. ಇದರ ಜನಕ ಡಾಕ್ಟರ್ ಅಂಬರೀಷ್ ಅಣ್ಣ ಅವರ ಸಹಪಾಠಿ ಸ್ನೇಹಿತರಾದ ಅನಂತ ಅವರು ಆಗಮಿಸಿದ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಗಾರ್ಡನ್ ಸಿಟಿ ಶಾಲೆಯ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಮಂಜು ಅವರು ಆಗಮಿಸಿದ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸಿ ಮತ್ತೆ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಹಾಗೂ ವಿಡಿಯೋಗ್ರಾಫರ್ಸ್ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಇಡೀ ಚಿತ್ರದ ರಜನಿಕಾಂತ್ ಅವರು ತಮ್ಮ ಪತ್ರಿಕಾ ಪ್ರಚಾರವನ್ನ ಮಾಡಿ ಈ ಚಿತ್ರಕ್ಕೆ ಸಪೋರ್ಟ್ ಅನ್ನು ಮಾಡ್ತಾ ಇರ್ತಕ್ಕಂಥ ರಜನಿಕಾಂತ್ ಅವರು ಕೂಡ ಸ್ವಾಗತವನ್ನ ಬಯಸಿ ಒಂದು ಟೀಮ್ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳಬೇಕಾಗ್ತದೆ. ಮೊದಲಿಗೆ ನನಗೆ ಅನ್ನದಾಸರಾದಂಥ ನಮ್ಮ ಯಜಮಾನರು ಅಂತ ನಾನು ಕರೆಯೋದು ಅಂಬರೀಷನವ್ರನ್ನ ನೆನೆಸ್ಕೊಂಡು ನಾನೊಂದು ಗಣಸ್ತುತಿನ ಹಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಒಂದು ವಿಶೇಷ ಕಲ್ತಿದ್ದು ಅಂತ ಕಿರ್ಲೋಸ್ಕರ್ ನನ್ನ ಸ್ನೇಹಿತರು ಈ ಹಾಡನ್ನ ನಾನು ಹೇಳ್ಕೊಟ್ಟಿದ್ದು. ಆ ಒಂದು ಅವ್ರಿಗೋಸ್ಕರ ಇದು ಅರ್ಪಿತ ಆಗಿ ಅಂದ್ಬಿಟ್ಟು ನಾನು ಇದನ್ನು ಹಾಡ್ತಾ ಇದ್ದೀನಿ. ಕುಮಾರವ್ಯಾಸರ ಒಂದು ಶ್ಲೋಕ. ಗಜಮುಖನೆ ಮೆರವ ಏಕದಂತನೆ ನಿಜ ಗುಣಾನ್ವಿತ ಪರಶುಧಾರಣೆ ರಜತಗಿರಿ ಗೊಡೆಯ ಕುಮಾರನೆ ವಿದ್ಯೆ ವಾರಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿದ್ದರು ಅನವರತ ನಿನ್ನನು ತ್ರಿಜಗವಂತಿತ ಗಣಪ ಮಾಳ್ಪುದುಮತಿಗೆ ಮಂಗಳವಾದ ನೇತರ ಹೆಸರನ್ನ ನಮ್ಮ ಪುಟ್ಟ ಬಾಲೆ ಮಾಡಲಿ ಅಂತ ಹಾರೈಸಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಬಂದಿರಂತ ಎಲ್ಲ ಸ್ನೇಹಿತರಿಗೆ ಹಾಗೆ ಪತ್ರಕರ್ತರಿಗೆ ಹಾಗೂ ನಮ್ಮ ಅನಂತೋಡಿಯವರು ಇವತ್ತು ಇಂಟರ್ನ್ಯಾಷನಲ್ ಛಾಯಾಗ್ರಾಹಕರ ದಿನಾಚರಣೆ. ನಮ್ಮ ಸ್ನೇಹಿತ ಮನು ಇದ್ದಾರೆ. ಎಲ್ಲ ಛಾಯಾಗ್ರಾಹಕರಿಗೆ ಮತ್ತು ಇಡೀ ತಂಡಕ್ಕೆ ನಮಸ್ಕಾರ. ಮತ್ತು ನಾನು ಮೊದಲನೇದಾಗಿ ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದೆ ಅಂದರೆ, ಇವತ್ತು ಒಂದು ಚಿತ್ರರಂಗ ನಿಂತು ನೀರನ್ನು ಆಗಬಾರ್ದು. ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು, ಹೊಸ ಪ್ರತಿಭೆಗಳು ನಾವು ಬೆಳೆಸಬೇಕು. ಅವಾಗೇನೆ ನಿಂತು ನೀರು ಕುಡಿಯೋಕೆ ಚೆನ್ನಾಗಿಲ್ಲ, ಹರಿತಾ ಇರೋ ನೀರು ಅದ್ಭುತವಾಗಿರುತ್ತೆ. ಸೊ ಆ ರೀತಿಯಲ್ಲಿ ಈ ಥರ ಹೊಸ ಹೊಸ ಪ್ರತಿಭೆಗಳು ಬಂದಾಗ ನಾವು ಅದಕ್ಕೆ ಬೆಂಬಲ ನೀಡೋದು ನಮ್ಮ ಕರ್ತವ್ಯ. ನಾವಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಪ್ರೇಕ್ಷಕರು ಮುಂದೆ ಇದಕ್ಕೆ ಬೆಂಬಲ ನೀಡಬೇಕು. ಮತ್ತು ಇನ್ನೊಂದು ಕಾರಣ ಏನಂದ್ರೆ, ನಾನು ಒಬ್ಬ ಕ್ರೀಡಾಪಟು, ಕ್ರಿಕೆಟ್ ಆಡ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ. ಸ್ಟೇಟ್ಗೆಲ್ಲ ಆಡದೆ, ಅದಾದ ನಂತರ ನನಗೆ ಕಾಲು ಮುರಿದೋಗಿ ಒಂದು ದುರಂತ ಆಗಿ ಕ್ರಿಕೆಟ್ ನಿಲ್ಲಿಸ್ಬೇಕು
ವರ್ಷಗಳಿಂದ ಒಂದು ಆಲ್ರೌಂಡರ್ ಪತ್ರಿಕೆ ಅಂತ ಶುರು ಮಾಡಿದ್ರೆ ಅದ್ಭುತವಾಗಿ ನಡೀತಾ ಇತ್ತು. ಒಂದು 50,000 ಪ್ರತಿಗಳು ಪ್ರಿಂಟ್ ಆಗ್ತಾ ಇತ್ತು. ಒಂದು 5 ಲಕ್ಷ ಲೀಡರ್ಶಿಪ್ ಇತ್ತು. ಸೊ ಕ್ರೀಡೆ ಬಗ್ಗೆ ನನಗೆ ಮತ್ತು ನಮ್ಮ ತಂದೆಗೆ ಯಾವಾಗಲೂ ಒಂದು ಆಸಕ್ತಿ. ಆ ಪತ್ರಿಕೆಯಲ್ಲಿ ರಾಮಚಂದ್ರ ಗೌಡ ಇಂಟ್ರೊಡ್ಯೂಸ್ ಮಾಡಿದೆ, ಸುನೀಲ್ ಗವಾಸ್ಕರ್, ಸೈಯದ್ ಕಿರ್ಮಾನಿ, ರೋಜರ್ ಬಿನ್ನಿ ಇವರೆಲ್ಲ ಬರೀತಾ ಇದ್ರು ಅವರು ಆಲ್ರೌಂಡ್ ಅಂತ ಪತ್ರಿಕೆ. ಈ ತರ ಇದ್ದಾಗ ಒಂದು ಕ್ರೀಡೆ ಬಗ್ಗೆ ಸಿನಿಮಾ ಮಾಡಿದಾಗ ನನಗೆ ಒಂದು ಕುತೂಹಲ ಈ ಒಂದು ಟ್ರೈಲರ್ ನೋಡೋದಕ್ಕೆ. ಅದಕ್ಕೆ ಟ್ರೈಲರ್ ರಿಲೀಸ್ ಆಗಿದೆಯಾ ನೋಡಬೇಕು ಅಂತಂದೆ. ಆಮೇಲೆ ಆಗ್ತೀನಿ ಸರ್ ಅಂತಂದ್ರು. ಅದಾದ ನಂತರ ನಮ್ಮ ಋತು ಸ್ಪರ್ಶ ಒಂದು ಕ್ರೀಡಾಪಟು ಅದು ಏನು ಸಾಮಾನ್ಯ ಕ್ರೀಡಾಪಟು ಅಲ್ಲ, ಒಂದು ರಾಜ್ಯ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುವಾಗಿ ಸ್ಪರ್ಧೆ ಮಾಡೋದು ಎಲ್ಲರೂ ಒಂದು ಹೆಮ್ಮೆ ಕೊಡ್ತೇನೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ತರ ಒಂದು ದೊಡ್ಡ ಸಾಧನೆ ಮಾಡಿದಮ್ಮ. ಕಂಗ್ರ್ಯಾಚುಲೇಷನ್ಸ್. ನೋಡಿ ಯಾವ ತರ ಒಂದು ಬೆಳಕು ಮೂಡ್ತಾ ಇದೆ ಮುಖದಲ್ಲಿ, ನಿಮ್ಮ ಕಣ್ಣಲ್ಲಿ. ಮತ್ತು ಒಂದು ಇವಾಗಲೇ ಹೇಳ್ಬೋದು, ನಮ್ಮ ಹೇಳ್ತಾರೆ ಫ್ಯೂಚರ್ ಸ್ಟಾರ್ ಅಂತ ಹೇಳ್ಬೋದು. ಸೊ ಹಾಗೆ ನನಗೆ ಗೊತ್ತಿರಲಿಲ್ಲ ನೀವು ನಟನೆ ಮಾಡ್ತೀರಂತ. ನಿರ್ಮಾಪಕರು ಅಷ್ಟೇ ಅನ್ಕೊಂಡಿದ್ದೆ. ಸುನೀತಾ ಪೈ ನಟನೆ ಮಾಡಿದ್ರೆ ನೋಡಿದ ಕ್ಲಿಪ್ಪಿಂಗ್ ನಮ್ಮ ಸ್ನೇಹಿತರ ಜೊತೆ. ಗುಡ್. ನೀವು ಮಾಡ್ತೀರಿ ಸರ್ ನಟನೆ? ಸೊ ಬಹುಮುಖಿ ಪ್ರತಿಭೆಗಳು ಇಡೀ ಕುಟುಂಬನೇ ಅದ್ಭುತವಾದ ಪ್ರತಿಭೆಗಳನ್ನು ನಟರು ನಟಿಯಲ್ಲಿದ್ದೀರ ಮಾಡಿದ್ದಾರೆ. ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಯು. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕ್ರೀಡೆ ಬಗ್ಗೆ ಅದೇನೋ ಗೊತ್ತಿಲ್ಲ, ಅಷ್ಟು ಸಿನಿಮಾಗಳು ಬಂದಿಲ್ಲ ಕ್ರೀಡೆ ಬಗ್ಗೆ. ಈ ರೌಡಿಸಂ ಬಗ್ಗೆ ಬರುತ್ತೆ ಮತ್ತು ಮಚ್ಚು ಕೊಚ್ಚು ಆ ಥರ ಸಿನಿಮಾಗಳು ಬರುತ್ತೆ ಹೊರತು ಕ್ರೀಡೆ ಬಗ್ಗೆ ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಕರ್ನಾಟಕದಿಂದ ಅದ್ಭುತವಾದ ಕ್ರೀಡಾಪಟುಗಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಖ್ಯಾತಿ ಪಡೆದಿದ್ದಾರೆ. ಆದ್ರೆ ಕ್ರೀಡೆ ಬಗ್ಗೆ ಬೆರಳೆಣಿಕೆಯಷ್ಟು ಸಿನಿಮಾಗಳು ಅಷ್ಟೇ ಬಂದಿದೆ. ಈ ತರ ಸಂದರ್ಭದಲ್ಲಿ ನೀವು ಟೈಕೊಂಡು ಗರ್ಲ್ ಅಂತ ನಮ್ಮ ಋತುನ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು, ಒಂದು ಕ್ರೀಡಾಪಟುನೇ ಇಟ್ಕೊಂಡು ಸಿನಿಮಾ ಮಾಡೋದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ. ನಿಮಗೆಲ್ಲ ನಮ್ಮ ಸಪೋರ್ಟ್ ಇದೆ. ಆಲ್ ದ ಬೆಸ್ಟ್ ಯು. ಒಳ್ಳೆಯದಾಗಲಿ. ಮತ್ತು ಮುಂದಿನ ದಿನಗಳಲ್ಲಿ ಬರೀ ಕ್ರೀಡಾಪಟು ಅಷ್ಟೇ ಅಲ್ಲ, ಒಳ್ಳೆ ನಟಿಯಾದಂತ ಸಂಭವಗಳು ಕಾಣ್ತಾ ಇದೆ ಸ್ಕ್ರೀನಲ್ಲಿ. ಗುಡ್ ಲಕ್ ಟು ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಇಂಟ್ರಡಕ್ಷನ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಿರ್ದೇಶಕರು ಒಳ್ಳೆಯದಾಗಲಿ. ಈ ತರ ಒಂದು ಸಬ್ಜೆಕ್ಟ್ ತಗೊಂಡು ಒಂದು ಕ್ರೀಡಾಪಟು ಬಗ್ಗೆ ಒಂದು ಸಿನಿಮಾ ಮಾಡೋದು ನಿಜವಾಗ್ಲು ಆಲ್ ದ ಬೆಸ್ಟ್ ಯು. ಯಾಕಂದ್ರೆ ಧೈರ್ಯ ಬೇಕು. ಯಾಕಂದ್ರೆ ಮಾರ್ಕೆಟ್ ಇಲ್ಲ, ಜನ ನೋಡೋಣ ಅಂತ ಅಂದ್ಬಿಡ್ತಾರೆ. ಕ್ರೀಡೆ ಬಗ್ಗೆ, ಖೋಖೋ ಬಗ್ಗೆ, ಒಂದು ಕಬಡ್ಡಿ ಬಗ್ಗೆ ಒಂದು ಸಿನಿಮಾ ಬಂದಿದೆ. ಮತ್ತು ಬೆರಳೆಣಿಕೆ ಅಷ್ಟೇ ಸಿನಿಮಾಗಳು. ಹಿಂದೆ ರಾಜ್ಕುಮಾರ್ ಅವರು ಬಾಕ್ಸಿಂಗ್ ಬಗ್ಗೆ ಮಾಡಿದ್ರು, ತಂದೆಗೆ ತಕ್ಕ ತಾಯಿಗೆ ತಕ್ಕ ಮಗ ಅಂತ. ಈ ತರ ಅಷ್ಟೇ ಒಂದು ಬೆರಳೆಣಿಕೆ ಅಷ್ಟೇ ಬಂದಿರೋ ಇವತ್ತು ನೀವು ಧೈರ್ಯ ಮಾಡೋ ಒಂದು ಕ್ರೀಡೆ ಬಗ್ಗೆ ಮಾಡ್ತಾ ಇದ್ದ ಒಳ್ಳೇದಾಗಬೇಕು. ಈ ತರ ಒಂದು ಟ್ರೈನ್ ಸೆಟ್ ಆದ್ರೆ ಸಕ್ಸಸ್ಫುಲ್ ಆದ್ರೆ ಮುಂದೆ ಹಲವಾರು ಜನ ನಮ್ಮಂತವರೆಲ್ಲ ಕ್ರೀಡೆ ಬಗ್ಗೆ ಸಿನಿಮಾ ಮಾಡ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಟ್ರೈಲರ್ ನೋಡಿದೆ, ಈಗ ಸಾಂಗ್ಸ್ಗಳು ನೋಡಿದೆ. 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದು ಕ್ರೀಡಾಪಟು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಮತ್ತು ಋತು ಅಂತ ಪ್ರತಿಭಾವಂತ ಹುಡುಗಿ ಡ್ಯಾನ್ಸು ಮಾಡ್ತಾರೆ. ಮೊನ್ನೆ ಉಪೇಂದ್ರ ನನ್ನ ಮನೆ ಬಗ್ಗೆ ಅವರು ಡ್ಯಾನ್ಸು ಮಾಡ್ತಾರೆ, ಫೈಟು ಮಾಡ್ತಾರೆ, ಆಕ್ಟು ಮಾಡ್ತಾರೆ ಅಂತ. ಆ ಥರ ಋತು ಬಗ್ಗೆ ನಾನು ಹೇಳ್ಬೇಕಾದ್ರೆ ಡ್ಯಾನ್ಸು ಮಾಡ್ತಾರೆ, ಆಕ್ಟು ಮಾಡ್ತಾರೆ, ಫೈಟು ಮಾಡ್ತಾರೆ. ಏನ್ ಮಾಡಲ್ಲ ಮಾಡ್ಬಿಡ್ತಾರೆ, ಎಲ್ಲ ಮಾಡ್ತೀಯ. ಸೊ ಒಳ್ಳೆಯದಾಗಿ ನಿಮಗೆ ಹುಮ್ಮಸ್ ಇಟ್ಕೊಂಡು ಕನ್ನಡದ ಕನಸುಗಳು ಇಟ್ಕೊಂಡು ಬಂದಿದ್ದೀರಾ. ಆಮೇಲೆ ನಿಮ್ಮ ತಂದೆ ತಾಯಿಯವರು ನಿಮಗೆ ಬೆಂಬಲ ನೀಡಿದ್ದಾರೆ. ಇದೇ ತರ ನೀಡಿ ಮುಂದೆ ಒಳ್ಳೆ ಭವಿಷ್ಯ ಇದೆ. ತಾಯ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಚೆನ್ನಾಗಿ ಓದು. ಆಮೇಲೆ ಸಿನಿಮಾ ರಂಗದಲ್ಲಿ ಬರೋದಿದ್ದೇ ಇದೆ. ಯಾಕಂದ್ರೆ ನಿಮ್ಮ ಮಗುವನ್ನು ಗೊತ್ತಾಗುತ್ತೆ ಆಕ್ಟ್ ಮಾಡ್ತಾರೆ, ಒಲವಿದೆ ಅವ್ರಿಗೂ ಆಕ್ಟಿಂಗ್ ಬಗ್ಗೆ ಅಂತ. ಎಲ್ಲಿ ತಾಯಿ ಕಾಣ್ತಾ ಇಲ್ಲ, ಪರವಾಗಿಲ್ಲ. ಸೊ ಒಳ್ಳೇದಾಗಲಿ ಸಿನಿಮಾಗೆ ಮತ್ತು ಋತುಗೆ ವಿಶೇಷವಾಗಿ ಒಳ್ಳೇದಾಗಲಿ, ನಿರ್ಮಾಪಕರು ಒಳ್ಳೇದಾಗಲಿ ಮತ್ತು ಸಾಂಗ್ಸ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಯು ಅಂಡ್ ಗುಡ್ ಲಕ್. ಇಷ್ಟು ಹೇಳ್ಬೋದು ನಾನು. ಯಾಕಂದ್ರೆ ಸಿನಿಮಾ 30ನೇ ತಾರೀಕು ನೋಡಿಬಿಟ್ಟು ನಾವೆಲ್ಲ ಡೆಫಿನೆಟ್ಲಿ ಗಮನಿಸೋಣ ಮತ್ತು ಋತುಗೆ ಒಂದು ಬೆಂತಟ್ಟೋಣ. ಯಾಕೆಂತಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತಾರೆ ಸಾಮಾನ್ಯ ಅಲ್ಲ. ಇಟ್ಸ್ ಎ ಗ್ರೇಟ್ ಥಿಂಗ್. ವೆರಿ ವೆರಿ ಗುಡ್. ಯಾಕಂದ್ರೆ ಒಂದು ಇನ್ಸ್ಪಿರೇಷನ್ ಆಗ್ತದೆ ಎಲ್ಲ ಮಹಿಳೆಯರಿಗೂ ಮತ್ತು ಹುಡುಗಿಯರಿಗೆ ಮತ್ತು ಹುಡುಗರಿಗೆ. ಚಿಕ್ಕ ವಯಸ್ಸಿನಲ್ಲಿ ಕನಸು ಕಾಣ್ತಿರೋರಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ತರ ಸಾಧನೆ ಮಾಡೋದು ನಿಜವಾಗ್ಲೂ ಗ್ರೇಟು. ಆಮೇಲೆ ಇವತ್ತು ಒಂದು ಮಹಿಳೆಯರಿಗೆ ಈ ಸಿನಿಮಾ ನೋಡಿದಾಗ ನಮ್ಗೆ ಏನ್ ಅನಿಸ್ತು ಅಂತಂದ್ರೆ, ಪ್ರತಿಯೊಬ್ಬರು ಒಂದು ಸೆಲ್ಫ್ ಡಿಫೆನ್ಸ್ಗೆ ಒಂದು ತಾಯಿ ಒಂದು ಅಥವಾ ಕರಾಟೆ ಅಥವಾ ಯಾವ ತರ ಒಂದು ಪ್ರಾಕ್ಟೀಸ್ ಮಾಡೋದು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯದು. ಇವಾಗಲೇ ನೋಡ್ತಾ ಇದೀವಿ ಇತ್ತೀಚೆಗೆ ಕೋರ್ಮನಲ್ಲಿ ಒಂದು ಮಹಿಳೆಯರಿಗೆ
ಮರ್ಡರ್ ಆಗಿ ರೇಪ್ ಆಗಿದೆ, ಮತ್ತು ನಾರ್ತ್ ಇಂಡಿಯನ್ ಒಂದು ಮೇಲೆ ರೇಪ್ ಆಗಿ ಯಾವುದೋ ಒಂದು ಸೆಲ್ಫ್ ಡಿಫೆನ್ಸ್ ಇದೆ. ರಾಕ್ಷಸರು ಈ ತರ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಸಭೆಯಲ್ಲಿ ಋತುವಂತ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತಾಯ್ಕೊಂಡು ಮತ್ತು ಕರಾಟೆ ಮತ್ತು ಸೆಲ್ಫ್ ಡಿಫೆನ್ಸ್ ಟ್ಯಾಕ್ಟಿಕ್ಸ್ ಅನ್ನು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ಅವರ ಒಂದು ಪ್ರೊಟೆಕ್ಷನ್ ಅನ್ನ ಅವರನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ, ಆದ್ರೆ ಇದೇ ಸಮಯದಲ್ಲಿ ಹುಡುಗರು ಅಷ್ಟೇ ಈ ತರ ರೇಪ್ ಮಾಡೋದು ಅಷ್ಟೇ ರಾಕ್ಷಸರಿಗೆ ಒಂದು ಎಚ್ಚರಿಕೆ ನೀಡ್ತಾ ನಮ್ಮ ಋತುವಂತ ಮಹಿಳೆಯರು ಬರ್ತಾ ಇದ್ದಾರೆ. ನಿಮಗೆಲ್ಲ ಪಾಠ ಕಲಿಸಕ್ಕೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಬಂದಿದ್ದಾರೆ, ನಿಜವಾಗ್ಲೂ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ. ಇವತ್ತು ತಮಗೆ ಸನ್ಮಾನ ಮಾಡೋರು ಕೂಡ ಅದನ್ನು ನಿರಾಕರಿಸಿ ಆ ಮಗುಗೆ ಸನ್ಮಾನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಹಳ ಒಂದು ಸಂತೋಷದ ವಿಷಯ. ಶುಭಾಶಯಗಳು. ನನ್ನ ಫಸ್ಟ್ ಪ್ರೆಸ್ ಮೀಟ್ ಅಲ್ಲೂ ನೀವೆಲ್ಲ ಬಂದು ತುಂಬಾ ಚೆನ್ನಾಗಿ ನನ್ನ ಮಗಳ ಬಗ್ಗೆ ಬಂದಿದ್ದೀರಾ, ತುಂಬಾ ಧನ್ಯವಾದಗಳು. ಈಗ ಇದು ಕೊನೆ ಪ್ರೆಸ್ ಮೀಟ್ ಆಗಿದೆ. 30ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಮೊದಲ ಪ್ರೆಸ್ ಮೀಟ್ ತರಾನೇ ಈ ಸರ್ತಿನೂ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆಯ ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು ಒಳ್ಳೆಯದಾಗಿ ಇದನ್ನ 30th ರಿಲೀಸ್ಗೆ ಕರ್ಕೊಂಡು ಹೋಗಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು. ಥಿಯೇಟರ್ ರಿಲೀಸ್ ಮಾಡ್ತೀರಾ? ಥಿಯೇಟರ್ ಇನ್ನು 10 days ಇದೆ ಸರ್. ಆಲ್ಮೋಸ್ಟ್ ನಾವೆಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ನವರಂಗ್ ಥಿಯೇಟರ್ ಒಂದು ಫಿಕ್ಸ್, ಯಾಕಂದ್ರೆ ನಾವು ನವರಂಗ್ ಥಿಯೇಟರ್ ಬಳಿ ಇರೋದ್ರಿಂದ ಎಲ್ಲ ನಮ್ಮ ಮಕ್ಕಳು ಸಿನಿಮಾದಲ್ಲಿ ಏನು ಕೆಲಸ ಮಾಡಿದ್ದಾರೆ, ನಮ್ಮ ವಿ.ಫಾರ್ ರವಿ ಸರ್ ಮೇನ್ ಇದಕ್ಕೆ ಅವರು ನಮಗೆ ಸಹಾಯ ಮಾಡದೇ ಇದ್ದರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಇದೆಲ್ಲ ಕೊರಿಯನ್ ಭಾಷೆನಲ್ಲೇ ಇದೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಬೇಕಾಗಿರೋದು ಕೊರಿಯನ್ ಭಾಷೆನಲ್ಲೇ, ಎಲ್ಲ ಏನು ಕೊರಿಯನ್ ಅಲ್ಲಿ ಲ್ಯಾಂಗ್ವೇಜ್ ಅಲ್ಲಿದೆ. ಸೊ ಹಾಗಾಗಿ ಇದರಲ್ಲಿ ರವಿ ಸರ್ ನಮ್ಮ ವಿ.ಫಾರ್ ರವಿ ಸರ್ ನನ್ನ ಮಗಳಿಗೆ ಟೈಕ್ವಾಂಡೋವನ್ನ ಹೇಳ್ಕೊಟ್ಟಿರೋಂಥ ಮಾಸ್ಟರು, ಬ್ಲ್ಯಾಕ್ ಬೆಲ್ಟ್ ಅವ್ರ ಕಡೆಯಿಂದನೇ ತಗೊಂಡಿರೋದು. ಸರ್ ಎಷ್ಟು ದಿನ ಶೂಟಿಂಗ್ ಆಗಿದೆಯೋ ಅಷ್ಟು ದಿನಾನು ನಮ್ಮ ಜೊತೆಲೇ ನಿಂತ್ಕೊಂಡು ಎಷ್ಟು ಮಕ್ಕಳು ಕಾಣಿಸ್ಕೊಂತಾರೋ ಅವರೆಲ್ಲ ಅವರ ಸ್ಟೂಡೆಂಟ್ಸ್. ನಾನು ಆ ಕಡೆಯಿಂದ ಏನು ನನಗೆ ಟೆನ್ಷನ್ ಇರಲಿಲ್ಲ. ಇವಾಗ ಶೂಟಿಂಗ್ ಇಷ್ಟೆಲ್ಲ ಬೇಕು ಸರ್ ಮಕ್ಕಳು ಅಂದ್ರೆ ಪಾಪ ಡೈಲಿ ಎಲ್ಲ ಮಕ್ಕಳು. ಮತ್ತೆ ಚಂದ್ರು ಸರ್ ಅವರಿದ್ದಾರೆ, ಚಂದ್ರು ಸರ್ ಇವರ ಸರ್ ಜೊತೆಗೆ ಅವ್ರನ್ನು ಅಷ್ಟೇ ಡೈಲಿ ಮಕ್ಕಳನ್ನೆಲ್ಲ ಅವ್ರ ಕಡೆಯಿಂದ ಎಲ್ಲ ಕರ್ಕೊಂಡು ಬಂದ್ಬಿಟ್ಟು 200 ಮಕ್ಕಳು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇವ್ರ ಕಡೆ ತುಂಬಾ ದೊಡ್ಡ ಒಂದು ಪಾತ್ರ ಇದೆ. ಈ ಟೈಕ್ವಾಂಡೋ ಗರ್ಲ್ ಸಿನಿಮಾ ಆಗ್ಲಿಕ್ಕೆ ಚಂದ್ರು ಸರ್ ಅವರು ಮತ್ತೆ ವಿ.ಫಾ ಮಾಸ್ಟರ್ ಸರ್ ಅವರು ದೊಡ್ಡ ಸಹಾಯ ಇದೆ ನನಗೆ. ಅವರ ಇದರಿಂದಾನೇ ಈ ಟೈಕ್ವಾಂಡೋ ಗರ್ಲ್ ಇವತ್ತು ನಿರ್ಮಾಣ ಆಗಿ ತೆರೆ ಕಾಣಲಿಕ್ಕೆ ರೆಡಿ ಆಗಿದೆ. ಈ ಸ್ಕೂಲ್ ಮಕ್ಕಳುಗಳಿಗೆ ಮತ್ತೆ ಹೆಣ್ಮಕ್ಳುಗಳಿಗೆ ತೋರಿಸೋದಕ್ಕೆ ಏನಾದ್ರು ಶೋಸ್ ಸರ್ ನಾನು ತುಂಬಾ ಪ್ರಯತ್ನ ಪಟ್ಟೆ. ಟ್ಯಾಕ್ಸ್ ಫ್ರೀ ಮಾಡಿಸ್ಬೇಕು ಅಂತ ತುಂಬಾ ಓಡಾಡಿದೆ. ಅದು ಲೆಟರ್ ಇನ್ನೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ, ಕ್ಲಿಯರ್ ಆಗ್ಲಿಲ್ಲ. ಸೊ ನಾವು ಅದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ BO ಅವ್ರನ್ನ ಎಲ್ಲ ಮಾತಾಡಿದೆ. ಎಲ್ಲ ಎಜುಕೇಶನ್ ಕಮಿಷನರ್ ಮೇಡಮ್ ಇದಾರಲ್ಲ ಕಾವೇರಿ ಮೇಡಮ್, ಅವ್ರ ಹತ್ರ ತುಂಬಾ ಸತಿ ಅಡ್ಡಾಡಿದೆ. ಈಗೇನು ಆತರ ರೂಲ್ಸ್ ಇಲ್ಲ, ಸ್ಕೂಲ್ ಮಕ್ಳಿಗೆ ನಮ್ಮ ಕಡೆಯಿಂದ ಆಗಲ್ಲ ಅಂದ್ರು, ಆತರ ಇಲ್ಲ ಇವಾಗ ಅಂದ್ರು, ಕೊಡ್ಲಿಕ್ಕೆ ಆಗಲ್ಲ ಅಂದ್ರು. ನಾವೇ ಸ್ಕೂಲ್ ಮಕ್ಳಿಗೆ ಅರ್ಧ ಚಾರ್ಜ್ ಅಲ್ಲಿ ನಾವು ಕೊಡ್ಲಿಕ್ಕೆ ನಾವು ಡಿಸೈಡ್ ಮಾಡಿದ್ವಿ. ಸ್ಕೂಲ್ ಮಕ್ಳು ಸ್ಕೂಲ್ ಕಡೆಯಿಂದ ಕರ್ಕೊಂಡ್ಬಂದ್ರೆ ಇವಾಗ ಒಂದು 200 ರೂಪಾಯಿ ಟಿಕೆಟ್ ಇದೆ ಅಂದ್ರೆ ನಾವು 100 ರೂಪಾಯಿಗಿಂತ ಕಡಿಮೆ ಕೊಟ್ಬಿಡ್ತೀವಿ ಸ್ಕೂಲ್ ಕಡೆಯಿಂದ ಬಂದ್ರೆ. ಅದನ್ನ ಅನೌನ್ಸ್ ಮಾಡ್ಕೊಳ್ಳಿ. ಹಾ ಸರ್ ಮಾಡ್ತೀನಿ. ನಾವು ಸ್ಕೂಲ್ ಕಡೆಯಿಂದ ಮಕ್ಕಳು ಬಂದ್ರೆ ಅವ್ರಿಗೆ 100 ರೂಪಾಯಿಗಿಂತನೂ ಇನ್ನೂ ಕಡಿಮೆ ದರದಲ್ಲಿ ಟಿಕೆಟ್ಸ್ ನ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಏನಾದ್ರು ಕೇಳೋದಿದೆಯಾ? ಮತ್ತೆ ಈ ಸಂದರ್ಭದಲ್ಲಿ ಒಂದು ಹೇಳೋದೇನಂದ್ರೆ, ನನ್ನ ಮಗಳು ಓದ್ತಾ ಇರೋ ಪ್ರಿನ್ಸಿಪಲ್ ಮೇಡಮ್ ಬಂದಿದ್ದಾರೆ, ಮಂಜುಳಾ ಮೇಡಮ್ ಅವರು. ನನ್ನ ಮಗಳಿಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ನೀವು ಹೋಗಿ ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಬನ್ನಿ, ಪ್ರಮೋಷನ್ ಏನಿದೆ, ರಿಲೀಸ್ ಏನ್ ಬೇಕಿದೆ, ನಿಮ್ಮ ಮಗಳು ಹೋಗಿ ಬರ್ಲಿ, ನಾನು ಅವಳಿಗೆ ಏನ್ ಬೇಕು ಸಹಕಾರ ನೀಡ್ತೀನಿ ಅಂತ ಅವ್ರಿಗೂ ನನ್ನ ಕಡೆಯಿಂದ ಹೃದಯದ ಧನ್ಯವಾದಗಳು. ಇನ್ನೊಂದು ಸ್ಪೆಷಲಿ ಹೇಳ್ಬೇಕು ಅಂದ್ರೆ, ಈ ಮೂವಿನಲ್ಲಿ ನನಗೆ ವಿಶೇಷ ಪಾತ್ರ ಅಂದ್ರೆ ತಾಯಿ ಪಾತ್ರ. ನಾನು ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ. ಪಾತ್ರದಲ್ಲಿ ನೋಡಿದ್ರೆ ಎಷ್ಟು ಸತಿ ಸಿನಿಮಾ ನೋಡಿದೀನಿ ಅಷ್ಟು ಸತಿನೂ ಅಳ್ತೀನಿ ನಾನು. ಅದೊಂದು ವಿಶೇಷ ಪಾತ್ರ. ಪಲ್ಲವಿ ರಾವ್ ಅವರಿಗೆ ತುಂಬಾ ಧನ್ಯವಾದ. ನೀವು ಆಕ್ಟ್ ಮಾಡೋ ಉದ್ದೇಶ ಅಂದ್ರೆ ಮಗಳ ಜೊತೆ ಮಾಡ್ಬೇಕು ಅಂತನಾ ಹೇಗೆ? ಹಾ, ಸುಮ್ಮನೆ ಅದೊಂದಷ್ಟೇ. ಒಂದು ಮಾಡ್ಬೇಕಿತ್ತು. ನನಗೊಂದು ರೋಲ್ ಸಣ್ಣ ಪಾತ್ರ ಕೇಳಿದೆ ಡೈರೆಕ್ಟರ್ಗೆ. ಅವ್ರು ನನಗೆ ಒಂದು ಟೀಚರ್ ಪಾತ್ರ ಕೊಟ್ಟಿದ್ದಾರೆ. ಅದು ತುಂಬಾ ನೆಗೆಟಿವ್ ಶೇಡ್ ಇದೆ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾ ನೋಡ್ಕೊಂಡು ಬಂದು ಬೈದು ಬಹುದು ಎಲ್ಲರೂ ನನಗೆ
ಈ ತರ ತಾಯಿಯಾಗಿ, ಈ ತರ ಸಪೋರ್ಟ್ ಮಾಡೋ ತಾಯಿಯಾಗಿ ಅದ್ರಲ್ಲಿ ಈ ತರ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ. ನೀವು ನಿಮ್ಮ ಹಸ್ಬೆಂಡು ಮಗು 3 ಜನ ಆಕ್ಟ್ ಮಾಡಿದ್ರೆ ಮನೆಯವರೆಲ್ಲ ಸಿನಿಮಾ ಫ್ಯಾಮಿಲಿ ಆಗೋದ್ರಿ ಈಗ? ಇಲ್ಲ ಸರ್, ಆ ತರ ಏನೂ ಇಲ್ಲ. ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಬಿಸಿ ಇರ್ತಾರೆ ಕೆಲಸದಲ್ಲಿ. ಒಂದು ಸಣ್ಣ ಪಾತ್ರ, ಒಂದು ಜಸ್ಟ್ ಒಂದು ಗೆಸ್ಟ್ ಅಪಿಯರೆನ್ಸ್, ಒಂದು 2 ಸೆಕೆಂಡ್, ಒಂದು 5 ಸೆಕೆಂಡ್ಸ್ ಬರ್ಬೋದು ಅವ್ರು ಲಾಸ್ಟಿಗೆ ಅಷ್ಟೇ. ಅದನ್ನ ರಿವೀಲ್ ಮಾಡಲ್ಲ ನಾನು ಏನ್ ಪಾತ್ರ ಅಂತ. ನಾನ್ ಟೀಚರ್ ಪಾತ್ರದಲ್ಲಿ ಮಾಡ್ತೀನಿ. ಹಸ್ಬೆಂಡ್ ರೋಲ್ನ ನಾನು ಈಗಲೇ ರಿವೀಲ್ ಮಾಡಲ್ಲ. ಸಿನಿಮಾ ನೋಡಿದ್ಮೇಲೆ ನೀವು ನೋಡ್ಬೇಕಾಗತ್ತೆ ಅದನ್ನ. ಥ್ಯಾಂಕ್ ಯು. ಮತ್ತೇನಾದ್ರೂ ಕೇಳೋದಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಸ್ಕೂಲ್ ಕಡೆಯಿಂದ ನೋಡ್ಬೇಕು ಅಂತ ಅಂದ್ರೆ ಅಲ್ಲಿ ಸಿಂಗಲ್ ಥಿಯೇಟರ್ ಕೊಡ್ತೀನಿ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಜನ ಹೋಗೋದೇ ಮಲ್ಟಿಪ್ಲೆಕ್ಸ್ಗಳಿಗೆ. ಅಲ್ಲಿ ಮಲ್ಟಿಪ್ಲೆಕ್ಸ್ ಇನ್ನು ಸೆಲೆಕ್ಟ್ ಮಾಡಿಲ್ಲ, 10 days ಇದೆ ಇನ್ನು. ಇದು ಪ್ರೆಸ್ ಮೀಟ್ ಆದ್ಮೇಲೆ ಡಿಸೈಡ್ ಮಾಡೋಣ ಯಾವ ಥಿಯೇಟರ್ಸ್ ಅಂತ. ಯಾಕಂದ್ರೆ ಇವಾಗ ದೊಡ್ಡ ಸಿನಿಮಾಗಳು ನಡೀತಾ ಇದೆ. ಥಿಯೇಟರ್ ಅವೈಲಬಿಲಿಟಿ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡಬೇಕು ಅಂತಿದ್ದೀವಿ, ಇನ್ನೂ ಮಾಡಿಲ್ಲ. ಬೇರೆ ಊರುಗಳೆಲ್ಲ ಸಿಂಗಲ್ ಥಿಯೇಟರ್. ಮತ್ತೇನಾದ್ರೂ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 11 ಒಂದು ಸಿನಿಮಾ ನೈಟ್ ಕರ್ಫ್ಯೂ ಅಂತ ಬಿಡುಗಡೆ ಆಗಿತ್ತು. ಅದಾದ ನಂತರ ಟೇಕ್ವಾಂಡೋ ಅಂತ ಬಿಡುಗಡೆ ಆಗ್ತದೆ. ಆಕ್ಚುಲಿ ನೈಟ್ ಕರ್ಫ್ಯೂ ಬಂದು ಅದು ಕೂಡ ಲೇಡಿ ಓರಿಯೆಂಟೆಡ್, ಫೀಮೇಲ್ ಓರಿಯೆಂಟೆಡ್. ಅದು ಕೂಡ ಒಂದು ಆಕ್ಷನ್ ಸಿನಿಮಾ ಆಗಿತ್ತು. ಅದರಲ್ಲಿ ಮಾಲಾಶ್ರೀ ನೋಡಿದ್ರು ಅವರ ಇಮೇಜ್ಗೆ ತಕ್ಕಂತೆ ಒಂದು ಸಿನಿಮಾ ಆಗಿತ್ತು. ಇದು ಟೇಕ್ವಾಂಡೋ ಅಂತ, ಇದು ಈ ಚಿಕ್ಕ ಹುಡುಗಿಯ ಒಂದು ಟ್ಯಾಲೆಂಟ್ ಏನಿತ್ತು ಹಾಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು ಅಂದ್ರೆ ಟೇಕ್ವಾಂಡೋ. ಸೊ ಹಾಗೆ ನನಗೂ ಕೂಡ ಟೇಕ್ವಾಂಡೋ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ನಾನು ವೈಟ್ ಶರ್ಟ್ ಹಾಕೊಂಡು ಆ ಥರದ್ದು ಕಾಸ್ಟ್ಯೂಮ್ ನೋಡಿದ ತಕ್ಷಣ ಅನ್ಕೊಂಡೆ ಕರಾಟೆ ಅಂತ ಅನ್ಕೋತಾ ಇದೆ. ಬಟ್ ನಾನು ಮೇಡಮ್ ಕೇಳಿದೆ, ನಿಮ್ಮ ಹುಡುಗಿ ಅವ್ರು ಸಿನಿಮಾ ಮಾಡ್ಬೇಕು ಅಂತ ನಾನು ಫಸ್ಟ್ ಕೇಳ್ಕೊಂಡೆ. ನಾನು ಕೇಳೋದು ಅವಳಲ್ಲಿ ಏನು ಕಲೆ ಇದೆ ಅಂತ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ಬಗ್ಗೆ ಮಾಡೋಣ ಅಂತ. ನಾನು ಡ್ಯಾನ್ಸ್ ಬಗ್ಗೆ ನಾನು ತುಂಬಾ ನೋಡ್ತಾ ಇರ್ತೀನಿ ಟಿಕ್ಟಾಕ್, ಇದು ರೀಲ್ಸ್ಲೆಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ನಾವು ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳ ಸಿನಿಮಾ ಅಂದ್ರೆ ನಿಮಗೆ ಗೊತ್ತಿದೆ, ಒಂದು ಮಿತಿ ಇರುತ್ತೆ ನಮಗೆ. ನಾನು ಕಮರ್ಷಿಯಲ್ ಪಿಕ್ಚರ್ ಮಾಡಿದಂಗೆ ಇದೆ, ಅದಕ್ಕೂ ಇದಕ್ಕೆ ಖರ್ಚು ಮಾಡಿಸ್ಲಿಕ್ಕಾಗಲ್ಲ. ಹಾಗಾಗಿ ನಾನಂದ್ರೆ ಅದು ಬಿಟ್ಟು ಬೇರೆ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಂದ್ರೆ ನನ್ನ ಮಗಳು ಬ್ಲ್ಯಾಕ್ ಬೆಲ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಟೇಕ್ವಾಂಡೋ ಗರ್ಲ್ ಸಿನಿಮಾನ ಮಾಡಿದ್ವಿ. ನಾನು ಕೇಳ್ಕೊಳ್ಳೋದಷ್ಟೇ, ಇವತ್ತು ಥಿಯೇಟರ್ಗಳಿಗೆ ನಾವು ಬಿಡುಗಡೆ ಮಾಡಿದ್ರೆ ತುಂಬಾ ಕಷ್ಟ ಇದೆ, ಅದೆಲ್ಲರೂ ಗೊತ್ತಿರೋಂಥದ್ದೇ. ನಾನು ಕೂಡ ಫೇಸ್ಬುಕ್ ಅಲ್ಲಿ ಅವಾಗ ಅದ್ರ ಬಗ್ಗೆ ಬರೀತಾ ಇರ್ತೀನಿ, ಪ್ರತಿ ಸಿನಿಮಾ ನೋಡ್ತಾ ಇರ್ತೀನಿ. ಪ್ರತಿ ಸಿನಿಮಾಗೆ ನಾವು ಫಸ್ಟ್ ದಿನ ಹೊಸಬ್ರು ಸಿನಿಮಾಗಳಿಗೆ ಥಿಯೇಟರ್ ಹೋದಾಗ ಬರೀ ಚಿತ್ರತಂಡ ಮಾತ್ರ ಇರುತ್ತೆ, ನೆಕ್ಸ್ಟ್ ಡೇ ಅವ್ರು ಇರೋದಿಲ್ಲ. ಏನಕ್ಕೆ ಹೀಗಾಗುತ್ತೆ ಅಂದ್ರೆ ಎಲ್ಲರೂ ಗೊತ್ತಿರುತ್ತೆ ನಿಮ್ಗೆ. ಯಾಕಂದ್ರೆ ಇವತ್ತು ಹೈಪ್ ಮಾಡಿದ್ರೆ ಅಷ್ಟೇ ಆ ಸಿನಿಮಾ ಬಂದಷ್ಟು ಜನ ಬರ್ತಾರೆ, ಟಿವಿಲೋ OTT ನೋಡ್ಕೊಂಡು ಬಿಡೋಣ ಅಂತದ್ರಲ್ಲಿ ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ನಮಗೆಲ್ಲ. ಎಲ್ಲಾ ಸಿನಿಮಾಗಳು ಕೂಡ OTT ಬರ್ತವೆ, ಎಲ್ಲಾ ಸಿನಿಮಾಗಳು ಕೂಡ ಟಿವಿ ಬರ್ತವೆ ಅನ್ನೋ ಒಂದು ಕಲ್ಪನೆ, ಏನೋ ತಪ್ಪು ಕಲ್ಪನೆ, ಅದು ತುಂಬಾ ಚೆನ್ನಾಗಿ ಯಾಕಂದ್ರೆ ಈಗ ಯಾವುದೇ ದೊಡ್ಡ ಸ್ಟಾರ್ಗಳ ಸಿನಿಮಾ ಮೊದಲೇ ವ್ಯಾಪಾರ ಆಗಿರುತ್ತೆ, ಮೊದಲೇ ವಹಿವಾಟು, ಡಿಜಿಟಲ್ ವಹಿವಾಟು ಅಂತ ಏನಂತ ಆಗಿರುತ್ತೆ. ಹಾಗಾಗಿ ಆ ಸಿನಿಮಾ ಫಿಕ್ಸ್ ಆಗುತ್ತೆ ಬರೋದು. ಆದ್ರೆ ನಮ್ಮಂತ ಚಿಕ್ಕ ಪುಟ್ಟ ಸಿನಿಮಾಗಳು ಏನಾಗುತ್ತೆ ಅಂದ್ರೆ, ಇಂಥ ಸಿನಿಮಾಗಳು ಏನಾಗ್ತವೆ ಅಂತಂದ್ರೆ ಬರಬೇಕು ಅಂತಂದ್ರೆ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಗುಣಮಟ್ಟ ಅನ್ನೋದು ಸಿನಿಮಾದ ಕತೆ ನೋಡಿ ಡಿಸೈಡ್ ಮಾಡ್ಬೇಕಾಗುತ್ತೆ. ಆದ್ರೆ ಸದ್ಯಕ್ಕೆ ಆಗೋದಕ್ಕಿಂತ ಹೆಚ್ಚಾಗಿ ಹೈಪು ಮತ್ತೆ ಸ್ಟಾರ್ಗಿರಿ ಅಷ್ಟೇ ಒಂದಷ್ಟು ನಡೀತಾ ಇದೆ. ಅದು ತಪ್ಪು ಅಂತಲ್ಲ, ಈ ತರ ಸಿನಿಮಾಗಳನ್ನ ಕೂಡ ಪೋಷಣೆ ಮಾಡಬೇಕು ಅಂತ ಹೇಳ್ಕೊತೀನಿ. ಯಾಕಂದ್ರೆ ಇದು ಟೇಕ್ವಾಂಡೋ ಒಂದು ವಿಶೇಷವಾದ ಕ್ಯೂಟ್ ಸಿನಿಮಾ. ಇದು ಯಾವುದೇ ರೀತಿ ಕಾಂಪ್ಲೆಕ್ಸ್ ಸಿನಿಮಾ ಅಲ್ಲ, ತುಂಬಾ ಏನೋ ಒಂದು ವಿಚಿತ್ರವಾದಂತಹ ಸಿನಿಮಾ ಅಲ್ಲ. ಒಂದು ನೀಟ್ ಆದಂತಹ ಒಂದು ಹೆಣ್ಣು ಮಕ್ಕಳಿಗೆ ತೋರಿಸಲೇಬೇಕಾದಂತಹ ಸಿನಿಮಾ. ಅದರಲ್ಲೂ ಹೆಚ್ಚು ಕಡಿಮೆ 14-15 ವರ್ಷದ ಒಳಗಿನ ಮಕ್ಕಳಿಗೆ ನಾವು ತೋರಿಸಲೇಬೇಕಾದಂತಹ ಸಿನಿಮಾ ಇದು. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ, ನಿಮಗೆ ಗೊತ್ತಿರೋ ಒಂದು ಏನು ಮಾಡೆಲ್ಸ್ ಏನಿದೆ ನಮ್ಮ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅದ್ರ ಮೂಲಕ ಈ ಸಿನಿಮಾದ ಬಗ್ಗೆ ಒಂದು ಚಿಕ್ಕ ಇದನ್ನ ತಲುಪಿಸಿ ಅಂತ. ಯಾಕೆ ಸುಮಾರಷ್ಟು ಸಿನಿಮಾಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಎಲ್ಲವನ್ನೂ ಕೂಡ ನಾವು ಪ್ರಚಾರ ಮಾಡ್ಲಿಕ್ಕಾಗಲ್ಲ. ದೊಡ್ಡ ಮಟ್ಟದ ನಾವು ಪ್ರಚಾರ ಮಾಡ್ಲಿಕ್ಕೆ ಕೂಡ ನಾವು ಇವತ್ತು ಆ ಒಂದು ಲೆವೆಲ್ ಪ್ರಚಾರ ಮಾಡ್ಲಿಕ್ಕಾಗಲ್ಲ. ಹಾಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಮಾಧ್ಯಮಿಕರು ಕೂಡ ನಿಮಗೂ ಕೂಡ ಒಂದಷ್ಟು ಇತಿಮಿತಿಗಳು ಇರ್ತವೆ, ಅದು ನನಗೂ ಗೊತ್ತಿದೆ. ಆಕ್ಚುಲಿ ಯಾವ ಸಿನಿಮಾನ ಎಷ್ಟು ಮಟ್ಟಿಗೆ ನಾವು ಪ್ರಮೋಟ್ ಮಾಡಬೇಕು, ಮಾಡಬಾರ್ದು ಅನ್ನೋದ್ರಲ್ಲಿ. ಹಾಗೆ ನಾನು ಕೇಳ್ಕೊಳ್ಳೋದಿಷ್ಟ, ದಯವಿಟ್ಟು ಈ ಸಿನಿಮಾ ನೀವು ಫಸ್ಟ್ ನೋಡಿ. ಅಂದ್ರೆ ಈಗ ಶುಕ್ರವಾರ ಬಿಡುಗಡೆ ಆಗುತ್ತೆ, ನೆಕ್ಸ್ಟ್ ವೀಕ್ ಅಂದ್ರೆ 30th. ದಯವಿಟ್ಟು ನೀವು ಒಂದ್ಸಲ ನೋಡಿ. ಅಲ್ಲಿ ಏನಿದ್ರು ಕೂಡ ನಾವು ಫೇಸ್ಬುಕ್ ಅಲ್ಲಿ ಸಿಗ್ತೀವಿ, ನೀವು ತಪ್ಪುಗಳು ಕೂಡ ಬರೀಬಹುದು, ಆದ್ರೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ಬರೀಬಹುದು. ಯಾಕಂದ್ರೆ ಇಂಥ ಸಿನಿಮಾಗಳನ್ನ ನೋಡಿ ನೀವು ದಯವಿಟ್ಟು ಒಂದಷ್ಟು ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್, ಒಂದಷ್ಟು ಮಾತುಕತೆ ಆದಾಗ ಇನ್ನೊಂದಷ್ಟು ಜನ ತಲುಪುತ್ತೆ. ಇಗ್ನೋರ್ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಯಾರು ಮಾಡ್ತಾರೆ ಅಂತಲ್ಲ, ಕೆಲವೊಮ್ಮೆ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳು ಇಗ್ನೋರೆನ್ಸ್, ಕೆಲವೊಂದು ದೊಡ್ಡ ಸಿನಿಮಾಗಳು 3 ಇದ್ದಾಗ. ಯಾಕಂದ್ರೆ ನಾನು 30ನೇ ತಾರೀಕು ಸದ್ಯದ ಮಟ್ಟಿಗೆ ಬೇರೆ ದೊಡ್ಡ ಸಿನಿಮಾ ಬರ್ತಾ ಇದೆ. ಏನಾಗುತ್ತೆ, ಸಾಮಾನ್ಯ ಜನರಲ್ಲಿ ಮೊದಲಿಗೆ ನಾನು ಕೂಡ ಪ್ರೇಕ್ಷಕನಾಗಿ 4 ಸಿನಿಮಾಗಳಿದ್ದು 4 ಸಿನಿಮಾದಲ್ಲಿ ಯಾವ ಸಿನಿಮಾ ನೋಡ್ಬೇಕು ಅಂದ್ರೆ ದೊಡ್ಡ ಸಿನಿಮಾ ಫಸ್ಟ್ ನನ್ನ ತಲೆಗೆ ಹೋಗುತ್ತೆ. ಈ 3 ಸಿನಿಮಾ ನಾವು ಸೈಡ್ಗೆ ಇರ್ತೀವಿ. ಆದ್ರೆ ಮಾಧ್ಯಮಗಳು ಆ ತರ ಮಾಡೋದಕ್ಕಿಂತ ಹೆಚ್ಚಾಗಿ ಆ 3 ಯಾವುದು ಗುಣಮಟ್ಟ, ಯಾವುದು ಸಮಾಜಕ್ಕೆ ಪೂರಕವಾದಂತಹ ಸಿನಿಮಾ ಬರ್ತಾ ಇದೆ ಅನ್ನೋದನ್ನ ನೀವು ಕಣ್ಣು ಹಿಡಿದು ತೋರಿಸ್ಕೊಳ್ಬೇಕು. ಯಾಕಂದ್ರೆ ಮಾಧ್ಯಮಗಳಿಂದ ಗೆದ್ದ ಸಿನಿಮಾಗಳಿವೆ, ಮಾಧ್ಯಮಗಳಿಂದ ಇನ್ವೆಸ್ಟಿಗೇಟ್ ಆಗಿರುವಂತಹ ಕ್ರೈಮ್ಗಳಿವೆ,
ಮಾಧ್ಯಮಗಳಿಂದ ಒಂದು ಹೊಸ ದಾರಿ ಆಂದೋಲನಗಳು ಕಾರಣ ಆಗಿರೋದಿಲ್ಲ. ಅದು ನಿಮಗೂ ಗೊತ್ತಿದೆ, ನನಗಿಂತ ಚೆನ್ನಾಗಿ ನಿಮಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಸಿನಿಮಾನ ತಲುಪಿಸುವ ಜವಾಬ್ದಾರಿ ನಿಮ್ದು. ಸಿನಿಮಾ ನೋಡಿದ ನಂತರ ನಿಮ್ದು ಏನು ಸಬ್ಸ್ಕ್ರಿಪ್ಷನ್ ಏನಿದೆ ನಿಮ್ಮ ಆತ್ಮೀಯರಿಗೆ ಈ ಸಿನಿಮಾದಲ್ಲಿ ಈ ಥರ ಕಂಟೆಂಟ್ ಇದೆ, ಇದನ್ನ ತೋರಿಸಿ ಅಂತ ಕೇಳ್ಕೋಬಹುದು. ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಸಿನಿಮಾ ಮಾಡಿದಾಗ ನಾನು ಈ ತರ ಕೇಳ್ಕೊಳ್ಳೋಕೆ ಬರೋದಿಲ್ಲ. ನಾವು ಕಮರ್ಷಿಯಲ್ ಸಿನಿಮಾ ಅಂತ ಮಾಡಿದಾಗ ಅಥವಾ ಬಂತು ಹೋಯ್ತು ಅನ್ನೋ ಲೆಕ್ಕದಲ್ಲಿ ಇರ್ತೀವಿ. ಬಂತು ಹೋದ್ರು ಹೋಯ್ತು, ಸಿನಿಮಾ ಹೋಯ್ತಾ ಬಂತ ಇಷ್ಟೇ ಇರ್ತದೆ. ನಾವು ಕಮರ್ಷಿಯಲ್ ಮಾಡ್ತೀವಿ, ವ್ಯವಹಾರ ನಮ್ದೇನೋ ಬೇರೆ ಇರುತ್ತೆ. ಇದು ವ್ಯವಹಾರಕ್ಕೂ ಮೀರಿದಂತಹ ಸಿನಿಮಾ. ಇದು ವ್ಯವಹಾರ ಅಲ್ಲ, ಇದು ಸಿನಿಮಾ, ಇದು ಕಲೆ. ಇದು ಆಕ್ಚುಲಿ ಈ ಸಿನಿಮಾ ಮಾತ್ರ. ಹಾಗೆ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಸಿನಿಮಾ ವಿಶೇಷವಾದ ಸಿನಿಮಾ. ಸುಮಾರು 200 ಜನ ಟೇಕ್ವಾಂಡೋ ಪಟುಗಳು ಅಭಿನಯ ಮಾಡಿದ್ದಾರೆ. ಮತ್ತು ಇವರು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಯಾಕಂದ್ರೆ ಫೈಟ್ಸ್ ಮಾಡಿದ್ದಾರೆ, ಯಾವುದೇ ರೀತಿ ಟ್ಯೂಬ್ಸ್ ಇಲ್ಲ. ಮತ್ತೆ ಅದೆಲ್ಲ ಕಂಪೋಸ್ ಮಾಡೋದು ನಮ್ಮ ವಿಭಾ ಸ್ಟಾರ್. ನನಗೆ ಹೆಚ್ಚು ಕಡಿಮೆ ಒಂದು 40-45 ದಿನ ಪ್ರಾಕ್ಟೀಸ್ ನನಗೆ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಬಲ್ಕಿ ಇದ್ದೆ, ಇವಾಗ ನೋಡಿ ಸ್ವಲ್ಪ ಹಿಂಗೆ ಇದ್ರೆ ಅಂದರೆ ಕಾರಣ ಇದೆ. ದಿನ ಬೆಳಗ್ಗೆ 7ರಿಂದ 8 ನಾನು ಟೇಕ್ವಾಂಡೋ ಟ್ರೈನ್. ಯಾಕಂದ್ರೆ ನಾನು ಟೇಕ್ವಾಂಡೋ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಏನದು ಗೊತ್ತಿಲ್ಲ. ಅಂದ್ರೆ ಅಷ್ಟೆಲ್ಲ ಶ್ರಮ ತಗೊಂಡು ಮಾಡಿದ್ದು. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಥರದಲ್ಲಿ ಮಾಡಿಲ್ಲ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ. ಯಾಕಂದ್ರೆ ಒಬ್ಬರಿಗೆ ಒಂದು ಕಲೆಯಲ್ಲಿ ಕರಗತ ಆಗಿರ್ತಾರೆ, ಎಲ್ಲ ಕಲೆಗಳು ಕರಗತ ತುಂಬಾ ಕಷ್ಟ ಇದೆ. ಆದರೆ ಋತುಸ್ಪರ್ಶಗೆ ಎಲ್ಲಾ ಕಲೆಗಳು ಕರಗತ ಆಗಿದೆ, ಒಂದು ದೈವ ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕೆ ಇನ್ನೂ ಅದ್ಭುತವಾಗಿ ಯಶಸ್ಸಿಗೆ ಜಗತ್ತಿನಾದ್ಯಂತ ಆಕೆ ಹೆಸರು ಪ್ರಖ್ಯಾತಿ ಪಡಲಿ ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಋತುಸ್ಪರ್ಶ. ಈ ಮೂವಿ ಡೈರೆಕ್ಷನ್ ಮಾಡಿರೋರು ರವೀಂದ್ರ ವೆಂಕಿ ಸರ್. ಈ ಮೂವಿ ಪ್ರೊಡ್ಯೂಸ್ ಮಾಡಿರೋರು ನನ್ನ ಅಮ್ಮ ಅಪ್ಪ. ನನ್ನ ಅಮ್ಮ ಡಾಕ್ಟರ್ ಸುಮಿತಾ ಪ್ರವೀಣ್, ನನ್ನ ಅಪ್ಪ ಪ್ರವೀಣ್ ಸಿ ಭಾನು. ಈ ಮೂವಿ ಟೈಕೊಂಡೋ ಮಾಸ್ಟರ್ ವಿಫಾ ರವಿ ಸರ್. ಈ ಮೂವಿ ಮ್ಯೂಸಿಕ್ ಡೈರೆಕ್ಟರು ತ್ಯಾಗರಾಜ್ ಸರ್. ಈ ಮೂವಿ ನೀವು ಯಾಕೆ ನೋಡ್ಬೇಕಂದ್ರೆ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ಕೂಲಿಗೆ, ಕಾಲೇಜ್ಗೆ ಅಥವಾ ಆಫೀಸ್ಗೆ ಹೋಗ್ತಾಗ ಸೇಫ್ ಇರಲ್ಲ, ಆಸಿಡ್ ಹಾಕ್ತಾರೆ ಅಥವಾ ದೌರ್ಜನ್ಯ ಮಾಡ್ತಾರೆ. ಎಲ್ಲಾದ್ರೂ ಹೋದ್ರೆ ಅಪ್ಪ ಅಮ್ಮ ಬರಕ್ಕಾಗಲ್ಲ. ಈ ಮೂವಿ ಡೆಡಿಕೇಟೆಡ್ ಟು ಆಲ್ ಎಲ್ಲ ಹೆಣ್ಮಕ್ಳಿಗೆ. ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸಿನಿಮಾ ನೋಡಿದ್ರಲ್ಲ, ನಿಮ್ಮ ಫ್ರೆಂಡ್ಸ್ ನೋಡಿದ್ರ ಟ್ರೈಲರ್ ಅಲ್ಲ, ನಿಮ್ಮ ಫ್ರೆಂಡ್ಸಿಗೆ ತೋರಿಸಿದೆ ಟೀಸರ್ ಅಲ್ಲ, ಏನಂತ ಹೇಳಿದ್ರು ಅವರು? ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ವೇಟ್ ಮಾಡ್ತಾ ಇದೀವಿ ಮೂವಿ ನೋಡಕ್ಕೆ ಅಂತ. ಎಷ್ಟು ದಿನ ಬೇಕಾಯ್ತು ಪ್ರಾಕ್ಟೀಸ್ಗೆಲ್ಲ? ಈ ಮೂವಿ ಮಾಡಿದಕ್ಕೆ 1 ಮಂತ್ ಆಯ್ತು. ಈಗ ಹಾಗೆ ಕಂಟಿನ್ಯೂ ಮಾಡ್ತೀವಿ. ಏನಾದ್ರು ಸ್ಪೋರ್ಟ್ಸ್ ಎಲ್ಲರೂ ಇದನ್ನ ಪಾರ್ಟಿಸಿಪೇಟ್ ಮಾಡ್ತಾ ಇದೆಯಾ ತೈಕೊಂಡದ್ದು? ಬರೀ ಸಿನಿಮಾಗೆ ಮಾತ್ರ? ಇವಾಗ ಸಿನಿಮಾ ಮಾಡಿದೆ ಅಲ್ವಾ, ಅದು ಸ್ವಲ್ಪ ಕಂಟಿನ್ಯೂ ಸಿನಿಮಾ ಆಮೇಲೆ ನೋಡೋಣ ಅಂತ. ಡ್ಯಾನ್ಸ್ ತುಂಬಾ ಡ್ಯಾನ್ಸ್ ಚೆನ್ನಾಗಿದೆ. ಬೇರೆ ಬೇರೆ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ಯಾರಾದ್ರೂ ಮಾತಾಡ್ಸಿದಾರಾ? ಫೋನ್ ಮಾಡಿದಾರಾ ಅಮ್ಮನಿಗೆ ಅಪ್ಪನಿಗೆ? ಮಗಳು ಆಕ್ಟಿಂಗ್ ಮಾಡ್ತಾಳ ಕೊಡ್ಸಿ ಅಂತ ಕೇಳಿದ್ರ? ಇಂಟರ್ನ್ಯಾಷನಲ್ ಮಾಡಿದೀನಿ. 5 ಮೂವೀಸ್ ಮಾಡಿದೀನಿ. 5 ಮೂವೀಸ್ ಮಾಡಿದ್ಯಾ? ಯಾವ್ದು? ಫಸ್ಟ್ ಟೈಕ್ವಾಂಡೋ ಗರ್ಲ್ ನಮ್ಮ ಮೂವಿ, ಸೆಕೆಂಡ್ ಕ್ಯಾಂಗರು, ಆಮೇಲೆ ಗಂಗೆ ಗೌರಿ, ತಾರಕಸೂರ, ಮತ್ತೆ ಬಾಲ್ಯಾಟ ಮೂವಿ ಅಂತ. ಸಿನಿಮಾ ಮಾಡ್ತಿದ್ರೆ ಪ್ರಿನ್ಸಿಪಲ್ ಇಲ್ಲೇ ಪಕ್ಕದಲ್ಲಿದ್ದಾರೆ, ಏನ್ ಮಾಡ್ತೀಯಾ? ಹಂಗಿದು ಇದು ವಿಷಯ. ಪ್ರಿನ್ಸಿಪಲ್ ಪಕ್ಕದಲ್ಲಿದ್ದಾರೆ. ಕ್ಲಾಸಸ್ ಎಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀರೇನು? ಮಾಡ್ತೀನಿ. ಸೆಕೆಂಡ್ ಟೈಮ್ ಅಡ್ಜಸ್ಟ್ ಮಾಡ್ಕೋಬಹುದು. ಪ್ರಿನ್ಸಿಪಲ್ ಪರ್ಮಿಷನ್ ಇದೆ? ಇದೆಯಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈಗ ಪರಿಚಯ ಈ ಥರ ಒಂದು ಮೂವಿ ಮಾಡಿದ್ದೀನಿ, ನೀವೆಲ್ಲ ಸಪೋರ್ಟ್ ಬೇಕು ಅಂತ ಒಂದ್ಸಲ ಡಿಸ್ಕಷನ್ ಬಂದಾಗ ಖಂಡಿತ ನಮಗೆಲ್ಲ ಅದು ತೋರಿಸ್ತಾನೆ ಇದ್ರು. ಬಂದಾಗ ಅಪ್ಡೇಟ್ಸ್ ಏನೇನು ಆಗ್ತಾ ಇದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇದ್ರು. ನಾವು ಕೂಡ ಹೇಳಿದ್ವಿ, ಒಂದು ಚಿಕ್ಕ ಇಟ್ಕೊಂಡು ಇಷ್ಟು ಇನ್ವೆಸ್ಟ್ ಮಾಡಿ ಹೇಗೆ ರಿಟರ್ನ್ಸ್ ಅದು ಇದು ಅಂತ ಒಂದಿಷ್ಟು ಡಿಸ್ಕಷನ್ ಮಾಡಿದಾಗ ಅವರು ಸ್ಪೋರ್ಟ್ಸ್ ಬಗ್ಗೆ ಅವ್ರಿಗಿರುವಂಥ ಒಲವು ನಮಗೆ ಗೊತ್ತಾಗ್ತಿತ್ತು. ಪ್ರತಿ ಸಲ ಮಗಳಲ್ಲಿರೋ ಒಂದು ಪ್ರತಿಭೆನ ಈಚೆ ತರಬೇಕು ಅಂತ ಪ್ರತಿ ಸಲ ಹೇಳ್ತಾ ಇದ್ರು. ಈಗ ಅದನ್ನೆಲ್ಲ ಮುಗಿಸಿ ಈಗ ಒಂದು ರಿಲೀಸ್ ಹಂತಕ್ಕೆ ಬಂದಿದ್ದಾರೆ. ಗಣೇಶ್ ಸರ್ ಹೇಳಿದಂಗೆ ಒಂದು ಪ್ರೇಕ್ಷಕರಿಗೆ ಬರ್ತಾ ಇಲ್ಲ, ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅನ್ನೋ ಕಾಲದಲ್ಲಿ ಭೀಮಾ, ಗೌರಿ ಅಥವಾ ಕೃಷ್ಣನ್ ಪ್ರಣಯಸಕ್ಕೆ ಹಿಟ್ ಆಗಿದೆ. ಪ್ರೇಕ್ಷಕರು ಥಿಯೇಟರ್ ಇವತ್ತು ಎಂಜಾಯ್ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಿರೋದು ಒಂದು ಶುಭಕರ ಅಂತಾನೆ ಹೇಳ್ಬೋದು. ಇಡೀ ತಂಡಕ್ಕೆ, ಡೈರೆಕ್ಟರ್ ರವೀಂದ್ರ ಅವರಿಗೆ ಮತ್ತು ಋತು ಸ್ಪರ್ಶ, ತುಂಬಾ ಟ್ಯಾಲೆಂಟೆಡ್ಗಳು, ತುಂಬಾ ದೊಡ್ಡ ಭವಿಷ್ಯ ಇದೆ ಆಕೆಗೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಮೇಡಮ್ ಅವರ ಶ್ರಮ ಸಾರ್ಥಕ ಆಗಲಿ. ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದಂಥವ್ರಿಗೆಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ
ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳು ಕೂಡ. ಬಿಕಾಸ್ ನಾನು ಈ ಒಂದು ವೇದಿಕೆ ಮೇಲೆ ಈ ಮಟ್ಟದಲ್ಲಿ ಇನ್ನ ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದಕ್ಕೆ ಮುಖ್ಯವಾದಂತ ಕಾರಣ ನನ್ನ ಕುಟುಂಬ ಆದ್ಮೇಲೆ ನನ್ನ ಇನ್ನೊಂದು ಕುಟುಂಬ ಅಂತ ಹೇಳಿದ್ರೆ ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ನನಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ. ಋತು ಒಂದು ಜೀವನ ನೋಡಿದ್ರೆ ಐ ಥಿಂಕ್ ನನ್ನ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಟ್ಟಾಗ, ಡ್ಯಾನ್ಸರ್ ಆಗಿ ಎಂಟ್ರಿ ಕೊಟ್ಟಾಗ ಎಷ್ಟೊಂದು ಅಡೆತಡೆಗಳು, ಸ್ಟ್ರಗಲ್ಸ್, ಎಷ್ಟೊಂದು ವೇದಿಕೆಗೆ ನಾನು ಹತ್ತೋದು. ನಾನು ಫಸ್ಟ್ ಟೈಮ್ ನಾನು ಈ ಹುಡುಗಿನ ನೋಡಿದ್ದು QPL ವೇದಿಕೆಯಲ್ಲಿ. ತಾಯಿ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಒಂದು ಮಗುವಿನ ಬೆಳವಣಿಗೆ ಅಂತ ಹೇಳಿದ್ರೆ ಎಷ್ಟೋ ಜನ ಸಾಧಕರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಐ ಥಿಂಕ್ ಮೇಡಮ್ ಅವರ ಪಾತ್ರ ತುಂಬಾನೇ ಪವರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಹಂಬಲ್ ಆಗಿ ಬಂದು ನಮ್ಗೆ ಅವರ ಟೀಸರ್ ನ, ಡ್ಯಾನ್ಸ್ ನ ಎಲ್ಲ ತೋರಿಸಿ ನಮ್ಗೊಂದು ವೇದಿಕೆ ಕಲ್ಪಿಸ್ಕೊಡ್ಬೋದ QPL ನಲ್ಲಿ ಆ ಮಗು ಒಂದು ಪರ್ಫಾರ್ಮ್ ಮಾಡುತ್ತೆ ಅಂತ. ಇಟ್ ವಾಸ್ ವೆರಿ ಇಂಪ್ರೆಸಿವ್. ನಾವು ಆ ವೇದಿಕೆ ನೋಡಿದ್ಮೇಲೆ ವಿ ರಿಯಲಿ ಥಾಟ್ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ, ಹಾಗೆ ಅಷ್ಟೇ ಬೋಲ್ಡ್ ಆಗಿದೆ. ಯಾಕಂದ್ರೆ ಈಗಿನ ಒಂದು ಸಂದರ್ಭದಲ್ಲಿ ತುಂಬಾ ಮುಖ್ಯ ಹೆಣ್ಮಕ್ಳು ಸೆಲ್ಫ್ ಡಿಫೆನ್ಸ್ ಆಗೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ಆಗ್ತಿರುವಂತಹ ಎಷ್ಟೋ ನಿರ್ಭಯ ಕೇಸಸ್ ಆಗ್ಬೋದು, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇದೆ. ಅದೊಂದಕ್ಕೆ ಮಾತ್ರ ಯಾಕೆ ಫುಲ್ ಸ್ಟಾಪ್ ಇಲ್ಲ ಅಂತ ಹೆಣ್ಮಗು ಆಗಿ ತುಂಬಾ ದುಃಖ ಆಗುತ್ತೆ. ನಾವು ಬರೀ ನ್ಯೂಸ್ ನ ಓದ್ತಾ ಇರ್ತೀವಿ, ನೋಡ್ತೀವಿ, ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಹಾಕ್ತಿವಿ ಅಥವಾ ಇನ್ನೊಂದಿನ ಆಗುತ್ತೆ. ಅದಲ್ಲಿಗೆ ನಿಲ್ಬಾರ್ದು, ಅದಕ್ಕೆ ಜಸ್ಟಿಫಿಕೇಶನ್ ಸಿಗ್ಬೇಕು, ನ್ಯಾಯ ಸಿಗ್ಬೇಕು. ಆದ್ರೆ ಈ ಒಂದು ವಯಸ್ಸಿಂದಾನೇ ಆ ಧೈರ್ಯ ಬಂದು ನಾನು ಏನ್ ಬೇಕಾದ್ರೂ ಫೇಸ್ ಮಾಡ್ತೀನಿ. ಟೀಸರ್ ನೋಡಿದಾಗ ನನಗೆ ಫಸ್ಟ್ ಬಂದಿದ್ದೆ ಆ ಒಂದು ಮೈಂಡ್ ಸೆಟ್. ಈ ವಯಸ್ಸಿಂದ ನಾವು ಮಕ್ಳಿಗೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿ ಈ ತರ ಟೈಕೊಂಡು ಅಂತ ಒಂದು ಆರ್ಟ್ ಫಾರ್ಮ್ ನ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಸೆಲ್ಫ್ ಡಿಫೆನ್ಸ್ ಆರ್ಟ್ ಫಾರ್ಮ್ ನ ಕೂಡ ಸ್ಕೂಲ್ ಅಲ್ಲಿ ಸಬ್ಜೆಕ್ಟ್ ಆಗಿ ತಗೊಳ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಇಟ್ ಇಸ್ ವೆರಿ ಎಸೆನ್ಷಿಯಲ್ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ. ಅದು ಒಂದು ಸಬ್ಜೆಕ್ಟ್ ಆಗಿದ್ರೆ ಸೆಲ್ಫ್ ಡಿಫೆನ್ಸ್ ಆಗಿ ಎಲ್ಲಾ ಹೆಣ್ಮಕ್ಳು ಅವರು ಸುರಕ್ಷತೆಯನ್ನ ಕಾಪಾಡ್ಕೋಬಹುದು ಅಂತ ಅವ್ರ ಅದ್ಭುತವಾದಂತಹ ಮೆಸೇಜ್ ಐ ಥಿಂಕ್ ಟೈಕೊಂಡು ಗರ್ಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಋತು. ಸಚ್ ಅ ಗ್ರೇಟ್ ಟ್ಯಾಲೆಂಟ್. ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಅಂಡ್ ಒಳ್ಳೆ ತಂದೆ ತಾಯಿ ಮಾರ್ಗದರ್ಶನ ಇದೆ, ಹಾಗೆ ಒಳ್ಳೆ ಗುರುಗಳ ಸ್ಥಾನದಲ್ಲಿ ಗುರುಗಳಿದ್ದಾರೆ, ಒಳ್ಳೆ ನಿರ್ದೇಶಕರ ಕೈಯಲ್ಲಿ ಕೂಡ ಸಿಕ್ಕಿದ್ದಾರೆ ಅಂತಂದ್ರೆ ಒಳ್ಳೆ ದಾರಿದೀಪ ಕೂಡ ಆಗುತ್ತೆ. ನಾವೆಲ್ಲರೂ ಒಳ್ಳೆ ಸಿನಿಮಾನ ಚಿತ್ರಮಂದಿರಕ್ಕೆ ಅದು ಇರೋಷ್ಟರಲ್ಲೇ ಹೋಗಿ ನೋಡೋಣ. ನಾಳೆ ಹೋಗ್ತೀವಿ ಅಂತ ಡಿಲೇ ಮಾಡೋದು ಬೇಡ. ಸೊ ಇಂಥ ಕಾನ್ಸೆಪ್ಟ್ ಸಿನಿಮಾ ಒಳ್ಳೇದಾದ್ರೆ, ಹಿಟ್ ಆದ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಕಾಶ ಆಗತ್ತೆ. ಸೊ 30th ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ನೋಡಿ ಸಪೋರ್ಟ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಾಗ್ಲೇ ನಾನು ಅವಳ ಜೊತೆ ಮೂವಿ ಮಾಡಿದ್ದೀನಿ, ತಾರಕಾಸುರ ಗಂಗೆ ಗೌರಿ. ನನಗೆ ಅವಳು ಗಂಗೆ ಗೌರಿಯಿಂದನೇ ಪರಿಚಯ. ಆಮೇಲೆ ತುಂಬಾ ಕ್ಲೋಸ್ ಆದ್ವಿ. ಒಂದು ಅಟ್ಯಾಚ್ಮೆಂಟ್ ಯಾವ ಲೆವೆಲ್ಗೆ ಬೆಳೆದಿದೆ ಅಂದ್ರೆ ಸಿಸ್ಟರ್ ಅಂದ್ರೆ ಅವಳು ಬಿಟ್ಟಿರಕ್ ಆಗ್ತಿಲ್ಲ, ಆ ತರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ವಿ ನಾವು. ಆಂಟಿ ಡೆಡಿಕೇಶನ್ ತುಂಬಾ ಇದೆ. ತುಂಬಾ ಮಗಳಿಗೋಸ್ಕರ ಇಷ್ಟೆಲ್ಲ ಅವರು ಮಾಡ್ತಿದ್ದಾರೆ ಅಂದ್ಮೇಲೆ ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ತರ ತಾಯಿ ತಂದೆ ಇರ್ಬೇಕು. ನಿಜವಾಗ್ಲೂ ಗ್ರೇಟ್. ಆಮೇಲೆ ಅವಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ನನ್ನ ಜೊತೆ ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ. ಅವಳದು ಮೂವಿ 30th ರಿಲೀಸ್ ಆಗುತ್ತೆ, ಟೈಕೊಂಡೋ ಗರ್ಲ್. ಎಲ್ಲರೂ ಬಂದು ಥಿಯೇಟರ್ ಬಂದು ಎಲ್ಲರೂ ನೋಡಿ ಅವಳಿಗೆ ಹಾರೈಸಿ. ಥ್ಯಾಂಕ್ ಯು ಸರ್. ಲಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ತುಂಬಾ ಹರಸಾಹಸ ಮಾಡ್ಬಿಟ್ಟೆ. ನಂದು ಲೆಟರ್ ಟ್ಯಾಕ್ಸ್ ಫ್ರೀ ಮಾಡ್ಬೇಕು, ಸುತ್ತೋಲೆ ಹೊಡಿಸ್ಬೇಕು ಅನ್ನೋದಿದೆಯಲ್ಲ, ಅದು ವಿಧಾನಸೌಧದಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅಲ್ಲಿ ಒಂದು CM ಸೈನ್ ಆದ್ರೆ ನನಗೆ ಟ್ಯಾಕ್ಸ್ ಫ್ರೀ ಸಿಗ್ತಾ ಇತ್ತು. ನಾನು ತುಂಬಾ ಸತಿ ಓಡಾಡ್ಬಿಟ್ಟೆ. ಎಜುಕೇಶನ್ ಮಿನಿಸ್ಟರ್ಗೆ ಎಲ್ಲ ಸ್ಕೂಲ್ ಮಕ್ಕಳು ತೋರ್ಸಕ್ಕೆ ಈ ತರ ಸಿನಿಮಾಗಳು ಸರ್ ಹತ್ರನೂ ತುಂಬಾ ಸತಿ ಓಡಾಡ್ತೆ. ಸುತ್ತೋಲೆಗೆ ಹೇಳಿದ್ನಲ್ಲ, ಕಮಿಷನ್, ಎಜುಕೇಶನ್ ಕಮಿಷನ್ ಮೇಡಮ್ ಕಾವೇರಿ ಮೇಡಮ್ಗೂ ಓಡಾಡಿದ್ದೀನಿ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಅವರು ಈಗ ಸದ್ಯದಕ್ಕಾದ ಆಗಲ್ಲ ಅಂತ. ನಾನು ಮತ್ತು ಪ್ರಯತ್ನಗಳು ಪಡ್ತೀನಿ ಸರ್. ಇನ್ನು ರಿಲೀಸ್ ಆದ್ಮೇಲೂ ನನ್ನ ಪ್ರಯತ್ನ ನಾನು ನಿಲ್ಸಲ್ಲ. ಆದಷ್ಟು ಮಕ್ಳಿಗೆ ತಲುಪ್ಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಎಲ್ಲ ಹೆಣ್ಮಕ್ಳಿಗೂ ಒಂದಷ್ಟು ಇದು ತುಂಬಾ ಅವಶ್ಯಕ ಇದೆ ಸರ್. ಇದು ನನ್ನ ಮಗಳಿಗೆ ಸೀಮಿತ ಆಗಬಾರ್ದು, ಎಲ್ಲಾ ಮಕ್ಕಳಿಗೂ, ಹೆಣ್ಮಕ್ಳಿಗೆ ಸ್ಪೆಷಲಿ ಇದು ಒಂದು ಪಾಠ ಅಂದ್ರೆ ಒಂದು ಎಜುಕೇಶನ್ ತರ ಇದು ಇರಬೇಕು. ಅವ್ರು ಸ್ವಯಂ ರಕ್ಷಣೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ತುಂಬಾ ಸಾಹಸ ಪಟ್ಟು ಓಡಾಡಿದೀನಿ, ಹರಸಾಹಸ ಮಾಡಿದೀನಿ. ಬಟ್ ಇನ್ನೂ ಯಾರಾದ್ರೂ ನನಗೆ ಸಪೋರ್ಟ್ ಕೊಡ್ತೀನಿ ಅಂದ್ರೆ ಖಂಡಿತ ನಾನು ಇದನ್ನ ಎಲ್ಲಾ ಸ್ಕೂಲ್ಗಳಿಗೆ ಹೋಗಿ ತೋರಿಸ್ತೀನಿ. ನಿಮ್ದೆಲ್ಲ ಮಾಧ್ಯಮದವ್ರದ್ದು ನನಗೆ ಸಹಾಯ ಬೇಕು. ನೀವೆಲ್ಲ ಒಳ್ಳೇದಾಗಿ ನನಗೆ ಸಪೋರ್ಟ್ ಮಾಡಿ ಇದನ್ನ ಸ್ಕೂಲ್ಗಳಲ್ಲಿ ತೋರಿಸಲೇಬೇಕು ಕಡ್ಡಾಯವಾಗಿ ಅಂತ ನೀವು
ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಬರೆದ್ರೆ ನನಗೆ ಆ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ಕಾರದ ಕಡೆಯಿಂದ. ದಯವಿಟ್ಟು ಸಹಾಯ ಮಾಡಿ ಮಾಧ್ಯಮದವರು. ಮೊದಲೆಲ್ಲ ಇದು ಮಕ್ಕಳಿಗೆ ತೋರಿಸ್ತಾ ಇದ್ವಿ, ಇವಾಗ ಭಾಷಣಗಳೇ ಅದನ್ನು ತೋರಿಸಿದ್ರು. ಏನಾಗಿದೆ, ಕೆಲವು ನಮ್ಮ ಚಿತ್ರದಿನವರೇ ಮಾಡೋ ಕೆಲವು ತಪ್ಪಿನಿಂದಾಗಿ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಾವು ಸಾಕಷ್ಟು ಅಪ್ರೋಚ್ ಮಾಡೋದು, ಕೆಲವರು ಮಾಡೋ ತಪ್ಪಿನಿಂದಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಮಕ್ಕಳು ಚಿತ್ರ ತೋರಿಸೋದೇ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಓಪನ್ ಮಾಡಿಸ್ಬೇಕು. ಅದನ್ನು ನಮ್ಮವರೇ ಕೆಲವು ಮಾಡೋ ತಪ್ಪು, ಆ ತಪ್ಪಿನಿಂದಾಗಿ ಅದು ಸ್ಟಾಪ್ ಮಾಡಿದ್ದಾರೆ. ಮಾಧ್ಯಮದವರು ನನಗೆ ಸಪೋರ್ಟಿವ್ ಆಗಿ ಇಟ್ಕೊಂಡ್ರೆ ಖಂಡಿತ ನಾನು ಇದನ್ನ ಎಲ್ಲರಿಗೂ ತೋರ್ಸಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಪ್ಲೀಸ್ ನನಗೆ ಸಹಾಯ ಮಾಡಿ. ಈಗಾಗಲೇ ಸರ್ಕಾರಿ ಮಟ್ಟದ ಸುಮಾರು 6 ತಿಂಗಳಿಂದ ಎಜುಕೇಶನ್ ಮಿನಿಸ್ಟ್ರು, ಚೀಫ್ ಸೆಕ್ರೆಟರಿ ಎಲ್ಲವೂ ಮೀಟ್ ಮಾಡಿದ್ದೀವಿ. ಅದೇನಾಗಿದೆ ಅಂದ್ರೆ ಗೌರ್ಮೆಂಟ್